ಯಳಂದೂರು ತಾಲೂಕಿನಾದ್ಯಂತ ಮೊಟ್ಟೆ ವಿತರಣೆಗೆ ಚಾಲನೆ. ಆಹಾರವೇ ಔಷಧಿಯಾಗಬೇಕು, ಔಷಧಿಗಳು ಆಹಾರವಾಗಿರಬಾರದು ಎಂದು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ನಂಜುಂಡಯ್ಯ ತಿಳಿಸಿದರು. ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ, ಚಿಕ್ಕಿ ವಿತರಣೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಾರಯ್ಯ ಅವರು ಚಾಲನೆ ನೀಡಿದರು. ಈ ವೇಳೆ ಮಾರಯ್ಯ ಅವರು ಮಾತನಾಡಿ, ರಾಜ್ಯ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಶಾಲಾ ಮಕ್ಕಳಲ್ಲಿರುವ ಅಪೌಷ್ಟಿಕತೆ ನಿವಾರಣೆಗಾಗಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದೊಂದಿಗೆ ಬೇಯಿಸಿದ ಮೊಟ್ಟೆ, ಬಾಳೆಹಣ್ಣು ಹಾಗೂ ಶೇಂಗಾ ಚಿಕ್ಕಿಯನ್ನು ವಿತರಿಸಲು ಸರ್ಕಾರ ಆದೇಶಿಸಿದ್ದು, ತಾಲೂಕಿನಲ್ಲಿ ಇವತ್ತಿನಿಂದ ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ 3 ವರ್ಷ ಮೊಟ್ಟೆ ಪೂರೈಸಲು 1,500 ಕೋಟಿ ರೂಪಾಯಿ ನೆರವು ನೀಡಲು ಸರ್ಕಾರ ಶಿಕ್ಷಣ ಇಲಾಖೆಗೆ ಹಾಗೂ ಆಸಿಮ್ ಪ್ರೇಮ್ಜಿ ಫೌಂಡೇಶನ್ ನೆರವು ನೀಡಿದೆ. ಶಾಲಾ ಮಕ್ಕಳ ಸಮಾನ ಮತ್ತು ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಉತ್ತಮ ಆರೋಗ್ಯವನ್ನು ನೀಡುವುದು ಸರ್ಕಾರದ ಬದ್ಧತೆಯಾಗಿದೆ. ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ನೀಡಲು ಮುಂದೆ ಬಂದಿರುವ ಆಸಿಮ್ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಅವರ ಕುಟುಂಬಕ್ಕೆ ಧನ್ಯವಾದ ತಿಳಿಸಿದರು. ಬಿಆರ್ಸಿ ನಂಜುಂಡಯ್ಯ ಅವರು ಮಾತನಾಡಿ, ಆಹಾರವೇ ಔಷಧಿಯಾಗಬೇಕು, ಔಷಧಿಗಳು ಆಹಾರವಾಗಿರಬಾರದು. ಆರೋಗ್ಯ ಉತ್ತಮವಾಗಿದ್ದರೆ ಪಾಠ ಪ್ರವಚನ ತಲೆಗೆ ಹತ್ತುತ್ತದೆ. ಆರೋಗ್ಯ ಚೆನ್ನಾಗಿರಲು ಪೌಷ್ಟಿಕ ಆಹಾರ ಸೇವಿಸಬೇಕಾಗುತ್ತದೆ. ಅದಕ್ಕಾಗಿ ವಾರಕ್ಕೆ 6 ದಿನ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿಯನ್ನು ನೀಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಶಿಕ್ಷಕರು ಆಹಾರ ಬಡಿಸುವ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಡುಗೆ ಸಿಬ್ಬಂದಿಯವರ ಜೊತೆ ಸೇರಿ ಮಕ್ಕಳನ್ನು ಸಾಲಾಗಿ ಕುಳಿತುಕೊಳ್ಳಲು ಹೇಳಿ ಕ್ರಮಬದ್ಧವಾಗಿ ಆಹಾರ ಬಡಿಸಬೇಕು. ಪ್ರತಿಯೊಂದು ಆಹಾರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಮಕ್ಕಳಿಗೆ ನೀಡಬೇಕು. ಮಕ್ಕಳಿಗೆ ಪ್ರೀತಿಯಿಂದ ಬೇಯಿಸಿ ಊಟವನ್ನು ನೀಡಬೇಕು. ಶಿಕ್ಷಕ, ವಿದ್ಯಾರ್ಥಿ, ಪೋಷಕ ಮತ್ತು ಪರಿಸರ ಇವುಗಳು ಚೆನ್ನಾಗಿದ್ದರೆ ಇಲಾಖೆಯ ಯೋಜನೆಗಳು ಹಾಗೂ ರೀತಿಯ ಫೌಂಡೇಶನ್ಗಳು ಮಾಡುವ ಯೋಜನೆಗಳು ಯಶಸ್ವಿಯಾಗಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಆರ್ಪಿ ಸತೀಶ್, ಸಿಆರ್ಪಿ ಶಶಿರೇಖಾ, ಮುಖ್ಯೋಪಾಧ್ಯಾಯರಾದ ಪುಟ್ಟ ಸಿದ್ದಮ್ಮ, ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ ರೇಚಣ್ಣ, ದೈಹಿಕ ಶಿಕ್ಷಕರಾದ ಮಹಾದೇವ ಸೇರಿದಂತೆ ಆಸಿಮ್ ಫೌಂಡೇಶನ್ ಆಸಿಮ್ ಪ್ರೇಮ್ಜಿ ಫೌಂಡೇಶನ್ ತಾಲೂಕು ವ್ಯವಸ್ಥಾಪಕ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. ಆಸಿಮ್ ಪ್ರೇಮ್ಜಿ ಫೌಂಡೇಶನ್ ತಾಲೂಕು ವ್ಯವಸ್ಥಾಪಕ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಂಚಿತವಾಗಿ ಬಂದು ಆಹಾರ ಪದಾರ್ಥಗಳನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು, ಮಕ್ಕಳಿಗೆ ಪ್ರೀತಿಯಿಂದ ಅವರಿಗೆ ಉಣಬಡಿಸಬೇಕು. ಆ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಪೋಷಕರು ಏನಾಗಬೇಕು, ಪೋಷಕರು ಮಕ್ಕಳಿಗೆ ತಮ್ಮದೇ ಆದ ಒಂದು ಪದ್ಧತಿಯಿಂದ ಅವ್ರಿಗೆ ಏನೆಲ್ಲ ಕೂಡ ಸೌಲಭ್ಯಗಳಿದೆ ಇದು ಅನಿವಾರ್ಯತೆ. ಯಾಕೆಂದರೆ ಸರ್ಕಾರ ತುಂಬ ಯೋಚನೆ ಮಾಡುತ್ತೆ. ಮಕ್ಕಳಿಗೆ ಬರೀ ಸಾಹಿತ್ಯವನ್ನು ಕೊಟ್ಟರೆ ಮಕ್ಕಳಲ್ಲಿ ಸಾಹಿತ್ಯವನ್ನು ಸ್ವೀಕರಿಸುವಂತಹ ಒಂದು ಭೌತಿಕಾಂಶ ಬೆಳಿಬೇಕು. ಅದನ್ನು ಎಲ್ಲಿಂದ ಕೊಡಬೇಕು ಅಂದರೆ ನಾವು ಊಟದ ಮೂಲಕ. ಆಹಾರವೇ ಔಷಧವಾಗಬೇಕು, ಔಷಧಿಗಳು ಆಹಾರ ಆಗಬೇಕು ಅಂತ ಈಗ ಇಲ್ಲಿ ಹೇಳಿದರು. ಅವರು ಸಹ ಮಾತಾಡಿದರು, ಮತ್ತು ನಮ್ಮ BRC ಅವರು ಸಹ ಹೇಳಿದರು. ನಾನು ಹೆಚ್ಚಿಗೆ ಮಾತಾಡೇ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.